ನಮ್ಮ ಒಂದು ಪರ್ತನಹಳ್ಳಿ ಕೆರೆ ಹಿಂದೆ ಇರುವಂಥ ಒಂದು ಚಿಕ್ಕದಾದ ವಾಟರ್ ಫಾಲ್ಸ್ ಸ್ನೇಹಿತರೆ. ನೋಡಿ ಎಷ್ಟು ರಭಸವಾಗಿ ಹರಿತಾ ಇದ್ದಾವೆ ಅಂದರೆ, ನಮ್ಮ ಒಂದು ಊರಿನ ಕೆರೆ ಕೋಡಿ ಬಿದ್ದಿದೆ, ಅವೇ ನೀರು ಸ್ವಲ್ಪನೇ ಬರ್ತಾ ಇದ್ದಾವೆ. ಇದೇ ಕೋಡಿ ಏನಾದರೂ ರಭಸವಾಗಿ ಇನ್ನೂ ದೊಡ್ಡ ಮಳೆ ಬಂದಿದೆ ಅಂದರೆ ಈ ಮೇಲೆ ಏನು ಕಾಣುತ್ತಲ್ಲ ಅದೆಲ್ಲ ನೀರು ಹರಿತವೆ ಸ್ನೇಹಿತರೆ. ಅವಾಗ ಇನ್ನೂ ಅದ್ಭುತವಾಗಿರುತ್ತೆ. ಬನ್ನಿ ವಿಡಿಯೋ ನೋಡೋಣ. ವಾಟರ್ ಫಾಲ್ಸ್ನ ತುಂಬ ಹತ್ರದಿಂದ ವಿಡಿಯೋ ಕವರ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಒಂದು ನೀರು ನೀವು ಯಾರಾದರೂ ನೋಡೋರಿದ್ರೆ ಸ್ನೇಹಿತರೆ, ಪರ್ತನಹಳ್ಳಿ ಕೆರೆ ಅಂದರೆ ಸಂಡೂರು ಟು ರಾಮಪುರ ಹೋಗೋ ರಸ್ತೆಯಲ್ಲಿ ಸಂತೆಗುಡ್ದ ಹತ್ರ ಪರ್ತನಹಳ್ಳಿ ಕೆರೆ ಅಂತ ಇದೆಯಲ್ಲ, ಆ ಒಂದು ಕೆರೆ ಹತ್ರ ಕೆರೆ ಕೂಡಿ ದಾರಿ ಇಟ್ಕೊಂಡು ಬಂದ್ರೆ ಈ ಒಂದು ವಾಟರ್ ಫಾಲ್ಸ್ ಸಿಗುತ್ತೆ. ಬನ್ನಿ ಈ ಒಂದು ವಾಟರ್ ಫಾಲ್ಸ್ನ ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ನಿಮಗೆ ತೋರಿಸ್ತೀನಿ, ನೋಡಿ. ಓಕೆ, ಸ್ನೇಹಿತರೆ, ಇವತ್ತು ನಿಮಗೆ ಚಿಕ್ಕದಾದ ಒಂದು ವಾಟರ್ ಫಾಲ್ಸ್ ತೋರಿಸಿದೆ. ಯಾಕಪ್ಪ ಅಂತಂದರೆ ಈ ಕಡೆ ಇರುವಂಥವು ಎಲ್ಲವೂ ಚಿಕ್ಕ ಚಿಕ್ಕ ವಾಟರ್ ಫಾಲ್ಸೇ. ಮೇಲಿನ ಕಣಿವೆ ವಾಟರ್ ಫಾಲ್ಸ್ ಮಾತ್ರ ದೊಡ್ಡದಾದ ವಾಟರ್ ಫಾಲ್ಸ್ ಸ್ನೇಹಿತರೆ. ಅದು ಬಂದರೆ ಖಂಡಿತ ನಿಮಗೆ ವಿಡಿಯೋನಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್ ಸಂತೆಗುಡ. ಸೊ ಆಗ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ಆ ಒಂದು ನೀರು ಹರಿತಾ ಇರೋದು ಇದೇ ಥರ ತೆಳ್ಳಗೆ ಹರಿತಾ ಇದ್ದಾವೆ. ಬಟ್ ಅಲ್ಲಿ ಮೇಲಿಂದ ಧುಮುಕೋದ್ರಿಂದ ಆ ಥರ ಕಾಣ್ತಾ ಇದ್ದಾವೆ ನೋಡಿ. ಇವು ಒಂದು ಕೆರೆಯ ಕೋಡಿ ನೀರು. ಓಕೆ, ಸೊ ನೀವು ಎಷ್ಟೊಂದು ವಾಟರ್ ಫಾಲ್ಸ್ ನೋಡಿದ್ರಲ್ಲ, ಇದೇ ಒಂದು ಚಿಕ್ಕದಾದ ಬಂಡೆಯ ಮೇಲೆ ಹರಿಯುವಂಥ ನೀರು ನೋಡ್ತಾ ಇರ್ಬೋದು. ಅಲ್ಲಿ ಇಂಟರ್ನೆಟ್ಸಲ್ಲಿ ಅಲ್ಲೇ ಹರಿತಾ ಇದೆ. ಈಗ ವಾಟರ್ ಫಾಲ್ಸ್ ಅಂತೂ ನೋಡಿದ್ವಿ. ಈಗ ಆ ಒಂದು ಕೆರೆ ತುಂಬಿದೆ, ಆ ಒಂದು ಕೆರೆಯ ಕೋಡಿನೂ ಹಾಗೆ ಆ ಒಂದು ಕೆರೆಯನ್ನು ನೋಡೋಣ ಬನ್ನಿ. ಓಕೆ, ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ನಮ್ಮ ಐರಾವತ ಪಾರ್ಕ್ ಮಾಡಿದ್ದೀನಿ. ಅಲ್ಲಿ ಕಾಣುವಂಥ ಕೆರೆನೇ ಪರ್ತನಹಳ್ಳಿ ಕೆರೆ ಅಂದ್ಬಿಟ್ಟು ಅದಕ್ಕೆ ಹೆಸರು. ನಮ್ಮ ಐರಾವತ ಇಲ್ಲಿದೆ. ಇದೇ ಕೆರೆಯ ಕೋಡಿ ಏನಿದೆ ನೋಡಿ, ಇಲ್ಲಿ ಹೋಗ್ತಾ ಇದ್ದಾವಲ್ಲ, ಇವೇ ನೀರು ಅಲ್ಲಿ ಹೋಗ್ಬಿಟ್ಟು ಬಂಡೆ ಕೆಳಗಡೆ ಬೀಳೋದ್ರಿಂದ ಅದು ವಾಟರ್ ಫಾಲ್ಸ್ ಥರ ಕಂಡಿದೆ. ಸೊ ಈಗ ನಾನು ಹಿಂದ್ಗಡೆ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ದೊಡ್ಡದಾದ ಒಂದು ಕೆರೆ, ಪರ್ತನಹಳ್ಳಿ ಕೆರೆ ಅಂದ್ಬಿಟ್ಟು. ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ ನೋಡಿ. ತುಂಬ ವಿಶಾಲವಾಗಿದೆ, ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಅಗಲ ಅಂತೂ ತುಂಬಾ ಅಗಲವಾಗಿದೆ. ಬಟ್ ನಮ್ಮ ಕಡೆ ಇರುವಂಥ ಕೆರೆಗಳಲ್ಲಿ ಇಲ್ಲಿ ಲಕ್ಕಳಹಳ್ಳಿ ಕೆರೆ ದೊಡ್ಡದು ಬರುತ್ತೆ ಈ ಕಡೆ ಸೈಡಲ್ಲಿ. ಮತ್ತು ಆ ಕಡೆ ಹೋದರೆ ತುಂಬ ದೊಡ್ಡ ದೊಡ್ಡ ಕೆರೆ ಇದ್ದಾವೆ. ಬಟ್ ನಮ್ಮ ಒಂದು ಸುತ್ತಮುತ್ತ ಹಳ್ಳಿಗೆ ಲಕ್ಕಳಹಳ್ಳಿ ಕೆರೆ ದೊಡ್ಡದಾಗಿರ್ಬೋದು. ಬಟ್ ಇದು ನಮ್ಮದು ಸೆಕೆಂಡ್ ಕೆರೆ, ಇದನ್ನು ದೊಡ್ಡದು ಸ್ನೇಹಿತರೆ. ಸೊ ನೀವು ಇಷ್ಟೊತ್ತು ನೋಡಿದ್ರಲ್ಲ ವಾಟರ್ ಫಾಲ್ಸ್, ಅದು ಯಾವುದಪ್ಪ ಅಂತಂದರೆ ಇದೇ ಒಂದು ಕೆರೆಯ ನೀರು. ಅಲ್ಲಿ ಕೋಡಿ ಬಿದ್ದು ಹರಿತಾ ಇದೆ ನೋಡ್ತಾ ಇರ್ಬೋದು. ಆ ಕೋಡಿಯ ನೀರೇ ಅಲ್ಲಿ ಒಂದು ಬಂಡೆಯ ಮೇಲಿಂದ ಬೀಳೋದ್ರಿಂದ ಅದು ವಾಟರ್ ಫಾಲ್ಸ್ ಥರ ಕಾಣ್ತದೆ ಸ್ನೇಹಿತರೆ. ನಿಮಗೂ ಆ ಥರ ತೋರಿಸಿದ್ದೀನಿ. ಈಗ ಇದು ಏನು ನೋಡ್ತಾ ಇದ್ರಲ್ಲ, ಈ ಒಂದು ಕೆರೆ ಪರ್ತನಹಳ್ಳಿ ಕೆರೆ ಅಂದ್ಬಿಟ್ಟು ತುಂಬ ಜನ ಗೊತ್ತು ಈ ಕಡೆಯವ್ರಿಗೆ. ಬಟ್ ದೂರದಿಂದ ನೋಡೋರಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೆಸರು ಹೇಳಿದ್ದೀನಿ, ಇದು ಪರ್ತನಹಳ್ಳಿ ಕೆರೆ ಅಂದ್ಬಿಟ್ಟು. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ತುಂಬಿ ತುಳುಕ್ತಾ ಇದೆ ಕೆರೆ ಕೋಡಿ ಬಿದ್ದು. ಹಾಗೆ ನಮ್ಮ ಒಂದು ವ್ಯೂವರ್ಸ್ಗೆ ತೋರಿಸೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಾಲೋ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ.